ತಾಯಿ ಮಕ್ಕಳ ಮರಣ ಪ್ರಮಾಣ ಕಡಿಮೆ ಆಗಿದೆ ಅಂತ ಸಭೆಯಾದ ಬಳಿಕ ಈ ರೀತಿಯಾಗಿ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾರ್ಮಲ್ ಡೆಲಿವರಿಯಲ್ಲಿ ಯಾವುದೇ ಡೆತ್ ಆಗಿಲ್ಲ, ಸಿಸೇರಿಯನ್ ಡೆಲಿವರಿಯಲ್ಲಿ ಮಾತ್ರ ಡೆತ್ ಆಗಿದೆ ಅಂತೇಳಿ ಈ ರೀತಿಯಾಗಿ ಸಭೆಯಾದ ಬಳಿಕ ಕೊಡ್ತಾ ಇರುವಂಥ ಮಾಹಿತಿ. ಸಿಸೇರಿಯನ್ನಲ್ಲಿ IV ಬಳಕೆ ಮಾಡಲಾಗ್ತಾ ಇದೆ. ಸೊ ಬ್ಯಾಕ್ಟೀರಿಯಾದಿಂದಾಗಿ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸೊ ಈ ದ್ರಾವಣದಿಂದ ಬ್ಯಾಕ್ಟೀರಿಯಾ ಎಫೆಕ್ಟ್ ಆಗಿದೆ. ಸೊ ಹಂಗಾಗಿ ಸಾವು ಆಗ್ತಿರಬಹುದು. ಬಟ್ ಇದುವರೆಗೂ ಕೂಡ ಅದರ ವರದಿ ಕೂಡ ಬಂದಿಲ್ಲ ಅಂತೇಳಿ. ಅದರ ವರದಿ ಬರಬೇಕು ಅಂತಂದರೆ 8 ರಿಂದ 9 ದಿನ ಬೇಕು ಅಂತೇಳಿ. ಸೊ ಇದರ ಬಗ್ಗೆ ನಾವು ಪರೀಕ್ಷೆಗೆ ಕೂಡ ಕೊಟ್ಟಿದ್ದೇವೆ. ಸೊ ಅದರ ವರದಿ ಬರಬೇಕಾಗುತ್ತೆ. ಮುಂದೆ ಇಂತಹ ಘಟನೆ ಆಗಬಾರ್ದು. ತಮಿಳುನಾಡು ಮಾದರಿ ಡ್ರಗ್ ಪ್ರಕ್ಯೂರ್ಮೆಂಟ್ ಕಂಪನಿ ಮಾಡ್ತೇವೆ. ಸೊ IV ಅಂತಂದರೆ ಒಂಥರ ಗ್ಲೂಕೋಸ್ ಇದ್ದಂತೆ. ಸೊ ಹಿಂಗಾಗಿ ಅಂದರೆ ಇವರು ಹೇಳ್ತಾ ಇರೋದು ತಾಯಿ ಮಕ್ಕಳ ಮರಣ ಪ್ರಮಾಣ ಇದೆಲ್ಲ ಕಡಿಮೆ ಆಗಿದೆ ಅಂತೇಳಿ. ಜಾಸ್ತಿ ಆಗಬೇಕಿತ್ತ ಗೊತ್ತಿಲ್ಲ. ನಾರ್ಮಲ್ ಡೆಲಿವರಿಯಲ್ಲಿ ಯಾವುದೇ ರೀತಿಯಾಗಿ ಡೆತ್ ಆಗ್ತಿಲ್ಲ. ಬಟ್ ಈ ಸಿಸೇರಿಯನ್ ಮಾಡುವಂಥ ಟೈಮಲ್ಲಿ ಅದೇ ಹೇಳ್ತಾ ಇರೋದು, ಸಿಸೇರಿಯನ್ ಮಾಡಲಾಗುತ್ತಲ್ಲ ಅಲ್ಲಿ ಯಾಕೆ ಡೆತ್ ಆಗ್ತಾ ಇದೆ, ಯಾಕೆ ನೀವು ಗಮನ ಕೊಡ್ತಾ ಇಲ್ಲ ಅಂತೇಳಿ ಅದೇ ಪ್ರಶ್ನೆ ಇರೋದು ನಮ್ಮದು. ಕರ್ನಾಟಕ ರಾಜ್ಯ ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ಇದೆ. ಇಲ್ಲಿ ತಾಯಿ ಮರಣ ಮತ್ತು ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್, ಮೆಟರ್ನಲ್ ಮೊರ್ಟಾಲಿಟಿ ರೇಟು ಭಾಳ ಕಮ್ಮಿ ಆಗಿದೆ. ಯಾಕಂದರೆ ಆರೋಗ್ಯ ಇಲಾಖೆ, ಮೆಡಿಕಲ್ ಎಜುಕೇಷನ್ ಇಲಾಖೆ ಇದರ ನಿಗಾ ವಹಿಸಿ ಇದಕ್ಕೆ ಆದಷ್ಟು ಕಮ್ಮಿ ಮಾಡಿದ್ದೀವಿ. ಈ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟಲ್ಲಿ ಏನು ಪ್ಯಾಟರ್ನ್ ಬಂದಿದೆ, ಯಾಕಂದರೆ ಅದು ತಜ್ಞರ ಸಮಿತಿ, ಅದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಇಂಪಾರ್ಷಿಯಲ್ ಆಗಿರಬೇಕು ಅಂಥೇಳಿ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಕಮಿಟಿ ವರದಿ ಏನು ಕೊಟ್ಟಿದೆ ಅಂತಂದರೆ ಅದರಲ್ಲಿ ಎಲ್ಲ ಪ್ರೊಸೀಜರ್ಸು ಫಾಲೋ ಆಗಿದೆ, ಎಲ್ಲ ಪ್ರೋಟೋಕಾಲ್ಸು ಫಾಲೋ ಮಾಡಿದ್ದಾರೆ, ಆಮೇಲೆ ಎಲ್ಲ ಸ್ವ್ಯಾಬ್ಸ್ ತೊಗೊಂಡಿದ್ದಾರೆ, ಎಲ್ಲೂ ಕೂಡ ಇನ್ಫೆಕ್ಷನ್ ಬಂದಿಲ್ಲ. ಆದರೆ ಒಂದು ಫ್ರೆಶ್ ಬ್ಯಾಚ್ ಆಫ್ ಲಿಂಗರ್ ಲ್ಯಾಕ್ಟೇಟು ಯೂಸ್ ಮಾಡಿದ್ದಾರೆ. ಆ ಅಂತಕ್ಕಂಥದ್ದು ಅವ್ರ ಅನುಮಾನ ಇದೆ. ಯಾಕೆ ಅನುಮಾನ ಅಂತಂದರೆ ಇದು ನಾರ್ಮಲ್ ಡೆಲಿವರೀಸ್ ಎಲ್ಲೂ ಡೆತ್ ಆಗಿಲ್ಲ, ಅಲ್ಲಿ ಓನ್ಲಿ ಸಿಸೇರಿಯನ್ ಸೆಕ್ಷನ್ ಆಗಿದ್ದೆ ಡೆತ್ ಆಗಿದೆ. ಸಿಸೇರಿಯನ್ ಸೆಕ್ಷನ್ ಮಾಡುವಾಗ ಮಾತ್ರ ಲಿಂಗರ್ ಲ್ಯಾಕ್ಟೇಟ್ ಯೂಸ್ ಮಾಡ್ತಾರೆ, ನಾರ್ಮಲ್ ಡೆಲಿವರಿಲಿ ಮಾಡಲ್ಲ. ಹಾಗಾಗಿ ಇದು ಸ್ಪೆಸಿಫಿಕ್ ರೀಸನ್ ಇರ್ಬೋದು ಅಂತಕ್ಕಂಥದ್ದು ಒಂದಿದೆ. ಅದಕ್ಕಾಗಿ ಈಗಾಗಲೇ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ. ಅವರು ಇದೆಲ್ಲದ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಆ ಎಲ್ಲ ಬ್ಯಾಚನ್ನು ಪ್ರೈವೇಟ್ ಅಕ್ರಿಡೇಟೆಡ್ NABL ಲ್ಯಾಬ್ಸಲ್ಲಿ ಟೆಸ್ಟ್ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಎಂಡೋಟಾಕ್ಸಿನ್, ಇದೊಂದು ಹೊಸ ಆಯಾಮ. ಏನಂದರೆ ಎಂಡೋಟಾಕ್ಸಿನ್ ಈಸ್ ಅ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಯಿಂದ ಒಂದು ಬೈ ಪ್ರಾಡಕ್ಟ್. ಇದು ಎಂಡೋಟಾಕ್ಸಿನಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಆಗಿರ್ಬೋದು ಅಂತಕ್ಕಂಥದ್ದು ಒಂದು ಅನುಮಾನ ಇದೆ. ಹಾಗಾಗಿ ಇದು ಕ್ರೋಮೋಜೆನಿಕ್ ಟೆಸ್ಟಿಂದ ಗೊತ್ತಾಗ್ತದೆ. ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.